ಕೆಲವು ಸಲ ಆನ್ಲೈನ್ ಅಲ್ಲಿ, ಕೆಲವು ಸಲ ಆಫ್ಲೈನ್ ಅಲ್ಲಿ, ಜಿಲ್ಲೆಗಳಲ್ಲಿ, ವಿಭಾಗ ಸ್ಥಳದಲ್ಲಿ ನಮ್ಮ ಹಿರಿಯರು ಹೆಂಗೆ ಸೂಚನೆ ಕೊಡ್ತಾರೋ ಆ ರೀತಿ ನಾವು ಸಮಯವನ್ನು ಹೊಂದಿಸಿಕೊಂಡು ಅದಕ್ಕಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಮಾನಸಿಕವಾಗಿ ಸಿದ್ಧರಾಗಬೇಕು. ಆ ಒಂದು ಅದಕ್ಕೆಲ್ಲ ಸಿದ್ಧತೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಮುಂದಿನ ಅವಧಿಯಲ್ಲಿ ಮಾತನಾಡುವಂತಹ ಅಶೋಕ್ ನಾರಾಯಣ್ ಸರ್ ಅವರು ಮತ್ತು ತನ್ಮಯ್ಯ ಅವರು ನಮ್ಗೆ ನೀಡಿರುತ್ತಾರೆ. ಅಂತ್ಯದಲ್ಲಿ ಅನಿಲ್ ಆಂಟೋನಿ ಅವರ ಸಮಾರೋಪದ ನುಡಿಗಳನ್ನು ನಾವು ಕೇಳಿ ಇಲ್ಲಿಂದ ನಾವೆಲ್ಲರೂ ತೆರಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ಮಾತುಗಳು ವಿರಾಮವನ್ನು ನೀಡುತ್ತೇನೆ. ಮಾತಾಡ್ತಿದ್ದೇನೆ. ಭಾರತ ಇವತ್ತು ಎಲ್ಲ ರಂಗಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸ್ತಾ ಇರುವಂಥ ಸಂದರ್ಭ. ಇಡೀ ಜಗತ್ತು ಭಾರತದ ಅನಾವರಣವಾಗ್ತಾ ಇರುವಂಥ ಶಕ್ತಿಯ ಕುರಿತು ಗುಣಗಾನವನ್ನು, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಒಂದು ವಿಶೇಷವಾಗಿರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಆರ್ಥಿಕ ಕ್ಷೇತ್ರದಿಂದ ಹಿಡಿದು, ಕೃಷಿ ಕ್ಷೇತ್ರದಿಂದ ಹಿಡಿದು, ಸೇನಾ ಕ್ಷೇತ್ರದಿಂದ ಹಿಡಿದು, ಶಿಕ್ಷಣ, ಅಂತರಿಕ್ಷ ತನಕ ಇವತ್ತು ಭಾರತ ಬಹಳ ವ್ಯಾಪಕವಾಗಿ ತನ್ನ ಪ್ರಾಬಲ್ಯವನ್ನು ಮೆರಿತಾ ಇರುವಂಥ ಸಂದರ್ಭ. ಇಷ್ಟೆಲ್ಲ ದೇಶ ಉನ್ನತಿಯನ್ನು, ಪ್ರಗತಿಯನ್ನು ಸಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ದೇಶದ ಪ್ರಗತಿಗೆ, ಅಭಿವೃದ್ಧಿಗೆ, ದೇಶದ ಆಡಳಿತ ಯಂತ್ರಕ್ಕೆ ಆಗಾಗ ಬೀಳ್ತಾ ಇರುವಂಥ ತಡೆ, ಅದಕ್ಕೆ ಬೀಳ್ತಾ ಇರುವಂಥ ಸ್ಪೀಡ್ ಬ್ರೇಕರ್ಗಳನ್ನು ಗುರುತಿಸಿ ಅವುಗಳನ್ನು ನಿವಾರಣೆ ಮಾಡಿದರೆ ದೇಶ ಇನ್ನಷ್ಟು ವ್ಯಾಪಕವಾಗಿ ತನ್ನ ಶಕ್ತಿಯನ್ನು ಜಗತ್ತಿನ ಮುಂದೆ ಅನಾವರಣ ಮಾಡುತ್ತೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಗುಣಮಟ್ಟ ಸುಧಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಚಿಂತನೆಯಲ್ಲಿಟ್ಕೊಂಡು ಏನು ದೇಶದ ಪ್ರಗತಿಗೆ ಕುಂಠಿತವಾಗಿರುವಂಥ ಈ ಚುನಾವಣೆಗಳು, ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಚುನಾವಣೆಗಳನ್ನು ಪ್ರತಿ ರಾಜ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಅದು ಸ್ಥಳೀಯ ಸಂಸ್ಥೆಯಿಂದ ಹಿಡ್ಕೊಂಡು ಪಾರ್ಲಿಮೆಂಟಿನ ತನಕ ಒಂದಲ್ಲ ಒಂದು ಚುನಾವಣೆಗಳು, ಒಂದು 5 ವರ್ಷದ ಅವಧಿಯಲ್ಲಿ 4-5 ಬಾರಿ ಚುನಾವಣೆಯನ್ನು ನೋಡ್ತೀವಿ. ಒಂದು ಸಲ ಚುನಾವಣೆ ಆಯಿತು ಅಂತ ಹೇಳಿದ್ರೆ 6 ತಿಂಗಳು, ಚುನಾವಣೆಗಿಂತ ಮುಂಚೆ 3 ತಿಂಗಳು, ನಂತರ 3 ತಿಂಗಳು, ಒಟ್ಟು 5-6 ತಿಂಗಳು ಒಂದು ಚುನಾವಣೆ ಸಲುವಾಗಿ ನಮ್ಮ ಆಡಳಿತ ಯಂತ್ರಕ್ಕೆ ಏನೋ ಒಂದು ಡ್ಯಾಮೇಜ್ ಆಗುತ್ತೆ. ಆಡಳಿತ ಯಂತ್ರ ಪೂರ್ತಿ ಚುನಾವಣೆ ಕಡೆಗೆ ಫೋಕಸ್ ಮಾಡಿ ಗಮನವನ್ನು ಕೊಟ್ಟು ಯಾವ ಕೆಲಸವನ್ನು ಅವರು ಜನಗಳಿಗಾಗಿ ಮಾಡಬೇಕಾಗಿತ್ತು ಆ ಕಡೆಯಿಂದ ಅವರ ಫೋಕಸ್ಸು ಡೈವರ್ಟ್ ಆಗುವಂಥ ವಿಚಾರ ಇದೆ. ಹಾಗೆ ಪದೇ ಪದೇ ಚುನಾವಣೆ ಮಾಡೋದರಿಂದ ಪ್ರಕೃತಿಯ ಮೇಲೆ ಆಗ್ತಾ ಇರುವಂಥ ಏನು ಪ್ರದೂಷಣೆ ಇದೆ, ಪರ್ಯಾವರಣದ ಪ್ರದೂಷಣೆ ಇದೆ, ಅದು ನಮ್ಮ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿರ್ಬೋದು, ಚುನಾವಣೆಗೆ ಬೇಕಾಗಿರುವಂಥ ಸಲಕರಣೆಗಳನ್ನು ಬಳಕೆ ಮಾಡುವಂಥದ್ದಿರ್ಬೋದು, ಮೈಕನ್ನು, ಸೌಂಡನ್ನು ಬಳಸುವಂಥದ್ದಿರ್ಬೋದು. ಈಗ ಹಲವಾರು ವಿಚಾರಗಳಿಂದ, ಹಲವಾರು ಪ್ರಕ್ರಿಯೆಗಳಿಂದ ಈ ಪರಿಸರದ ಮೇಲೂ ದೊಡ್ಡ ಮಟ್ಟದ ಆಘಾತವನ್ನು ಈ ನಿರಂತರವಾಗಿ ನಡೆಯುವಂಥ ಚುನಾವಣೆಗಳು ಮಾಡ್ತವೆ. ದೇಶದ ಆರ್ಥಿಕ ಪರಿಸ್ಥಿತಿ, ದೇಶದಲ್ಲಿ ಹೆಚ್ಚಾಗ್ತಾ ಇರುವಂಥ ಭ್ರಷ್ಟಾಚಾರ, ಹಾಗೆ ಏನು ಆಡಳಿತ ಯಂತ್ರಕ್ಕೆ ಆಗಾಗ ಸ್ಪೀಡ್ ಕಡಿಮೆ ಆಗುತ್ತೆ, ಆ ಆಡಳಿತ ಯಂತ್ರಕ್ಕೆ ಏನು ಪ್ಯಾರಲೈಸಿಸ್ ಆಗುತ್ತೆ, ಅದೆಲ್ಲವನ್ನು ತಡೆಗಟ್ಟಬೇಕು, ನಿವಾರಣೆ ಮಾಡಬೇಕು. ದೇಶ ಚುನಾವಣೆಯಲ್ಲಿನೇ ಕಾಲಹರಣ ಮಾಡಬಾರ್ದು. ಸರ್ಕಾರಿ ಅಧಿಕಾರಿಗಳು, ಜನರು, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳಿಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ 1 ನೇಷನ್ 1 ಎಲೆಕ್ಷನ್ ಏಕಕಾಲಕ್ಕೆ ವಿಧಾನಸಭೆ ಮತ್ತು ಲೋಕಸಭೆಗೆ ಚುನಾವಣೆಯನ್ನು ನಡೆಸಿ ನಮ್ಮ ಆಡಳಿತ ಯಂತ್ರಕ್ಕೆ ಚುರುಕು ಮೂಡಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಒಂದು 1 ನೇಷನ್ 1 ಎಲೆಕ್ಷನ್ ಅನ್ನುವಂಥ ಒಂದು ವಿಚಾರವನ್ನು ಭಾರತ ಸರ್ಕಾರ ಜನಗಳ ಮುಂದೆ ಇಟ್ಟಿದೆ. ಆ ವಿಚಾರವನ್ನು ನಾವು ಹೆಚ್ಚು ಜಾಗೃತರಾಗಿ ಅದರ ಬಗ್ಗೆ ಹೆಚ್ಚು ಸಂವಾದವನ್ನು ನಡೆಸಿ ದೇಶದ ಪ್ರಗತಿ ಇನ್ನಷ್ಟು ವೇಗವಾಗಿ ಆಗಬೇಕು ಅಂತ ಹೇಳಿದ್ರೆ 1 ನೇಷನ್ 1 ಎಲೆಕ್ಷನನ್ನು ನಾವೆಲ್ಲರೂ ಗಟ್ಟಿಯಾಗಿ ಸಮರ್ಥನೆ ಮಾಡಬೇಕು. ಅದಕ್ಕೆ ನಾವು ಶಕ್ತಿ ತುಂಬುವಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳೆಕಾಯಿ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ. ಸಪ್ರೇಟ್ ಎಲೆಕ್ಷನ್ಸ್ ಇಂದ ಯಾವ ಥರ ಒಂದು ಹ್ಯಾಸಲ್ ಆಗ್ತಾ ಇತ್ತು, ದುಡ್ಡು ಖರ್ಚಾಗ್ತಾ ಇತ್ತು, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಆ್ಯಂಡ್ ಆ್ಯಸ್ ಕ್ರಿಕೆಟರ್ಸ್ ನಮಗೂ ಆ ಎಲೆಕ್ಷನ್ಸ್ ಇಯರ್ ಅಂತ ಬಂದಿದ ತಕ್ಷಣ ಸ್ಟೇಡಿಯಂ ಆಗಲಿ, ಮ್ಯಾಚಸ್ ಆಗಲಿ ತುಂಬಾ ಒಂದು ಪ್ರಾಬ್ಲಮ್ ನಡೀತಾ ಇತ್ತು. ಸೊ ಇದೆಲ್ಲ ಒಂದೇ ಸತಿ ಆಗ್ತಾ ಇದೆ ಅಂದರೆ ಅದು ನಮಗೂ ಒಳ್ಳೆಯದು ಆ್ಯಂಡ್ ಎಲ್ಲರಿಗೂ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅಫ್ಕೋರ್ಸ್ ಎಲೆಕ್ಷನ್ಸ್ ಅಂತೂ ನೀವು ಮಾಡಬಾರ್ದು ಅಂತ ಏನಿಲ್ಲ, ಎಲೆಕ್ಷನ್ಸ್ ನೆಸೆಸಿಟಿ ಅಂತಿದೆ. ಆ ನೆಸೆಸಿಟಿನ ಎಷ್ಟು ಎಫಿಷಿಯೆಂಟಾಗಿ ಈ 1 ನೇಷನ್ 1 ಎಲೆಕ್ಷನಿಂದ ಆಗುತ್ತೆ ಅನ್ನೋದು ನಾವು ಕ್ಲಿಯರ್ ಆಗಿ ಅಲ್ಲಿ ಕೇಳಿದ್ದೀವಿ, ನೋಡ್ತಾ ಇದ್ದೀವಿ. ಸೊ ಅದರಿಂದ ನನ್ನ ಪ್ರಕಾರದಿಂದ ಇದು ಸಿಕ್ಕಾಪಟ್ಟೆ ಒಳ್ಳೆಯ ಒಂದು ಪಾಸಿಟಿವ್ ರೆಸ್ಪಾನ್ಸ್, ಪಾಸಿಟಿವ್ ಇನಿಷಿಯೇಟಿವ್ ಅಂತ ಹೇಳಬೇಕು. ಆ್ಯಂಡ್ ಎಲ್ಲರೂ ಈ ಒಂದು ಇನಿಷಿಯೇಟಿವ್ನ ಸಪೋರ್ಟ್ ಮಾಡಬೇಕಾಗಿದೆ. ಬಿಕಾಸ್ ನಾವೆಲ್ಲ ಒಂದೇ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಸ್ಮೂತಾಗಿ ಆಗೋಗುತ್ತೆ ಈ ಒಂದು ಪ್ರೋಗ್ರಾಮಿಗೆ. ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಅಂತ ಏನು ಹೇಳ್ತೀರಲ್ಲ, ಆರ ಅಂತ ಏನು ಹೇಳ್ತೀವೋ ಪ್ರತಿಯೊಬ್ಬರಿಗೂ ಬರಲ್ಲ ಅದು. ಆ್ಯಂಡ್ ಅವರು ಎಂಟರ್ ಆಗಿದ ತಕ್ಷಣ ಒಂದು ಫೀಲ್ ಏನಿದೆ, ಅಫ್ಕೋರ್ಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅನ್ನೋದಲ್ಲ, ಅದು ಆ ಒಂದು ಪಾಸಿಟಿವ್ ರೇಡಿಯನ್ಸ್ ಏನಿದೆ ತುಂಬ ಕಮ್ಮಿ ಜನಕ್ಕೆ ಬರುತ್ತೆ. ಆ್ಯಂಡ್ ಅವ್ರು ಯಾವ ಥರ ಒಂದು ಪ್ರೆಸೆನ್ಸ್ ತೋರಿಸಿದ್ದಾರೆ ಅಂದರೆ ಅವತ್ತು ಎಲ್ಲರೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ರು. ಎಲ್ಲರೂ ಒಂದು ಸ್ವಲ್ಪ ಈ ಥರ ಇರ್ತಾರೆ
ಮಾಡಿದ್ದು. ಬಟ್ ಆ ಥರ ಒಂದು ಇಂಪ್ರೆಷನ್ ಅವರು ಕೊಟ್ಟಿರೋದು ಎಲ್ಲರಿಗೂ. ಆ ಥರ ಒಂದು ಲೀಡರ್ಶಿಪ್ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ 2017 ಇವಾಗಲೂ ಆಲ್ಮೋಸ್ಟ್ ಒಂದು 7-8 ವರ್ಷ ಆಗಿದೆ. ಅದಾದ್ರೂ ಆ ಒಂದು ಪ್ರೆಸೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಕ್ರೆಡಿಟ್ ಕೊಡಬೇಕಾಗುತ್ತೆ. ಅವ್ರು ಏನು ಮಾಡ್ತಾ ಇದ್ದಾರೆ ಸ್ಲೋಲಿ ನೀವು ನೋಡಿದ್ರೆ ಇಂಡಿಯಾನ ಒಂದು ಏನು ರಿಫಾರ್ಮ್ ಮಾಡ್ತಾ ಇದ್ದಾರೆ, ಆ ಗ್ಲೋಬಲ್ ಸ್ಟೇಜಲ್ಲಿ ಅವ್ರು ತೊಗೊಂಡೋಗ ಇರ್ತಾ ಇರೋದು ಇಂಡಿಯಾನ, ಅದು ನೋಡಿದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ರೆಸ್ಪೆಕ್ಟ್ ಏನಿದೆ ಆ್ಯಸ್ ಇಂಡಿಯನ್ಸ್ ಆಚೆ ಹೋದಾಗ ಇವಾಗ ಏನಿದೆಯೋ ಅದು 10 ಪಟ್ಟು ಜಾಸ್ತಿ ಇದೆ ಮುಂಚೆಗಿಂತ. BJP ಅವ್ರಿಗೆ ಕೇಳ್ಬೇಕು ನೀವು. ಐ ವಾಂಟ್ ಟು ಬಿ ಅ ಪೊಲಿಟಿಷಿಯನ್ ಅಂತ. ಸೊ ಮೇ ಬಿ ನೆವರ್ ನೋ. ಯಾಕಂದ್ರೆ ಪಕ್ಷದಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ ಈ ಥರ ವೇದಿಕೆಗಳಲ್ಲಿ ಅಂತ ಆನೆಸ್ಟ್ಲಿ ಅವ್ರು ಈ ಥರ ವೇದಿಕೆಗೆ ನಾನು ಕರೆದಿದ್ದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಇಟ್ ವಾಸ್ ಅ ವೆರಿ ರ್ಯಾಂಡಮ್ ಕಾಲ್. ನಾನು ಯಾವುದೇ ಒಂದು ಇಂಟ್ರೆಸ್ಟ್ ವ್ಯಕ್ತಪಡಿಸಿರ್ಲಿಲ್ಲ. ಇಲ್ಲಿ ಬಂದು ನಾನು ಏನು ಮಾತೆಲ್ಲ ಕೇಳ್ಪಟ್ಟೆ ಅವಾಗ ಅನಿಸ್ತು. ಬಿಕಾಸ್ ಇದು ಪ್ಲ್ಯಾನ್ಡ್ ಇರಲಿಲ್ಲ. ಈ ಒಂದು ಸ್ಟೋರಿ ನೀವು ಗೊತ್ತಿರೋಂಗೆ 8 ಇಯರ್ಸ್ ಮುಂದೆ ನಡೆದಿರೋದು ಆ್ಯಂಡ್ ವೆರಿ ಕ್ಲೋಸ್ಡ್ ಸರ್ಕಲ್ ಗೊತ್ತಿರೋದು. ಅಂದರೆ ಅವತ್ತು ಪ್ರೆಸೆಂಟ್ ಆಗಿದ್ದು ಯಾರ್ಯಾರು ಪ್ರೆಸೆಂಟ್ ಇದ್ರು PM ಹೌಸಲ್ಲಿ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಈ ನ್ಯೂಸ್ ಗೊತ್ತಿರಲಿಲ್ಲ. ಸೊ ಇದನ್ನು ನಾನು ಶೇರ್ ಮಾಡಬೇಕಂತ ಏನಕ್ಕೆ ಅನಿಸ್ತು ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಏನು ಮಾಡ್ತಾ ಇದ್ದಾರೆ ಕೆಲಸ ದೇಶಕ್ಕೋಸ್ಕರ. ಅವತ್ತೇನು ಆ ವರ್ಡ್ ಹೇಳಿದ್ರು ನೋಡಿ, ಐ ಆಮ್ ನಾಟ್ ಅ ಪೊಲಿಟಿಷಿಯನ್, ವಿ ಆರ್ ಹಿಯರ್ ಟು ಸರ್ವ್ ದ ಕಂಟ್ರಿ ಅಂತ ಏನು ಹೇಳ್ತಾರಲ್ಲ, ಅದರಿಂದನೇ ನನಗೆ ಆ ಒಂದು ಅವ್ರ ಪ್ರೆಸೆನ್ಸ್ ಏನಂತ, ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೆ ಅಂತ ಗೊತ್ತಾಯ್ತಲ್ಲ, ಅವಾಗ ಅನಿಸಿದ್ದು. ಸೊ ಅದಕ್ಕೆ ಇವತ್ತು ಅವರು ಈ ಒಂದು ಇನಿಷಿಯೇಟಿವ್ ಎಷ್ಟು ಇಂಪಾರ್ಟೆಂಟ್ ಅಂತ ಕ್ಲಾರಿಟಿ ಏನು ತಂದು ಕೊಡ್ತಾ ಇದ್ದಾರೆ ಜನದ ಮಧ್ಯ. ಅವರಿಗೆ ಅವ್ರ ಬಗ್ಗೆನೇ ಕ್ಲಾರಿಟಿ ಇರೋದ್ರಿಂದನೇ ನಮಗೆಲ್ಲ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇರೋದು. ಅವರಿಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಬೇರೆಯವ್ರಿಗೆ ಹೆಂಗೆ ಕ್ಲಾರಿಟಿ ಕೊಡ್ತಾರೆ ಅನ್ನೋದೊಂದು ಮಾತು ನನಗೆ ಅನಿಸ್ತು. ಸೊ ಆನ್ ದ ಸ್ಪಾಟ್ ನನಗೆ ಅನಿಸಿದ್ದು ಸರಿ ಈ ಒಂದು ಇನ್ಫಾರ್ಮೇಷನ್ ಇವತ್ತು ಶೇರ್ ಮಾಡಬೇಕು. ಬಿಕಾಸ್ ತುಂಬಾ ಒಂದು ಮರೆಯಲಾರದ ಇವೆಂಟ್ ಅಂತಲೇ ಹೇಳ್ಬೋದು. ಯಾರಿಗೂ ಅವ್ರನ್ನ ಮೀಟ್ ಮಾಡಿದ್ರೇ ಮರೆಯೋಕ್ಕಾಗಲ್ಲ. ಬಟ್ ಅವತ್ತಿನ ದಿವಸ ಅಲ್ಲಿ ಇದ್ದಿದ್ದು 15 ಜನ ಪ್ಲಸ್ ನಮ್ಮ ಸಪೋರ್ಟ್ ಸ್ಟಾಫ್ ಒಂದು 10 ಜನ ಎಷ್ಟು ಜನ ಇದ್ರು ಅವ್ರು ನನ್ನ ಜೊತೆ ಜಾಸ್ತಿ ಮಾತಾಡಿದ್ರು. ಒಂದು ವೇಳೆ ಏನಾದರೂ BJP ಬಂದರೆ ಹೋಗೋಕ್ಕೆ ಇಷ್ಟ ಇದೆ ಐ ಮೀನ್ ನೋಡೋಣ 100%. ಅದ್ರ ಜೊತೆಗೆ BCCI 1 ತಿಂಗಳ ಹಿಂದೆ ತಾವು ರಿಟೈರ್ಮೆಂಟ್ BCCI बहुत अच्छे से आप सोच ಐ ಥಿಂಕ್ ಐ ಆಮ್ ಹ್ಯಾಪಿ. ನನಗೆ ಆ್ಯಸ್ ಅ ಹ್ಯೂಮನ್ ಏನು ಅನಿಸ್ತಾ ಇದೆ ಐ ಆಮ್ ವೆರಿ ಕಾಂಪ್ಲಿಸೆಂಟ್. ಐ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಇನ್ಸಿಡೆಂಟ್ಸ್ ಪರ್ಸ್ನಲಿ ಏನಾಗಿದೆ ಇನ್ ಮೈ ಲೈಫ್, ಬ್ಯಾಡ್ ಇನ್ಸಿಡೆಂಟ್ಸ್ ದಟ್ ಇಸ್ ಹ್ಯಾಪನ್ ಇನ್ ಮೈ ಲೈಫ್, ನಾಟ್ ಇನ್ BCCI, ಪರ್ಸ್ನಲ್ ಲೈಫ್. ಐ ಫೀಲ್ ಲೈಕ್ ಇವತ್ತೇನಿದೆಯೋ ದಟ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಾಳೆ ಏನಾಗುತ್ತೆ, ಹಿಂದೆ ಏನಾಗಿತ್ತು, ಐ ಡೋಂಟ್ ರಿಯಲಿ ಕೇರ್ ಅಬೌಟ್ ಇಟ್. ಸೊ BCCI ಏನು ಮಾಡಿದ್ದಾರೆ ನನಗೋಸ್ಕರ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಏನು ಮಾಡಬೇಕಾಗಿತ್ತು. ಸೊ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಪಡೋದಿಲ್ಲ. ಆ್ಯಂಡ್ ವೆರಿ ಹ್ಯಾಪಿ BCCI ಹ್ಯಾಸ್ ಟೇಕನ್ ಕೇರ್ ಆಫ್ ಮೀ ಫಾರ್ 20 ಇಯರ್ಸ್. ಏನು ನಾನು ಕ್ರಿಕೆಟ್ ಆಡಿದ್ದೀನೋ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನೋ ಕಂಪ್ಲೇಂಟ್ಸ್. ದಕ್ಷಿಣ ಭಾರತದ ಆಟಗಾರರು ಹೋಲಿಸಿದ್ರೆ ನಾವು ಉತ್ತರ ಭಾರತದ ಆಟಗಾರರಿಗೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡೋದು, ಸನ್ಮಾನ ಮಾಡಬೇಕಾದಾಗ ರೀತಿ ರಿವಾಜುಗಳಲ್ಲೂ ಬೇರೆ ಇರುತ್ತೆ. ಆದರೆ I think no, that is wrong. I think it is how people perceive it. What association does, they do the same for everyone. Jana yav tara nodtiro, and I'm sure it's in your head. Media takes the whole pie of the cake. I think you guys, if you want, you can make someone a hero. If you want, you can make someone a zero. So it is in your head. You want me to be a hero, I think it's in your head. Well, I think BJP first joining or not is something I've not had a conversation, and if someone for sure in the future we'll have a conversation, I'm definitely open for it. It's a message to the country to make sure how efficient and how much clarity you need in your thoughts going ahead. Because whatever, anybody can do anything, but as people, we are the ones who are forming the democracy. We are not together forming a democracy. I think it is going to be difficult for any leader who comes in to make some changes. And these changes is not everywhere. I think it is so important for all of us because it gives you that much clarity, and it tells you exactly what are the hassles that has happened in the past for all of us. Of course, everybody's life comes to a full stop if you know that there is an election happening in that particular city. If you want to use one video, I think for the fact that everybody has kids at home, and if you're as an adult, and go and vote for
the thing, you need to be away from the kids. You really can't take the children to the voting sites, right? So it is also making making sure that you're close to your family all the time. You don't have to be outside the entire day leaving your kids back at home and multiple times. If everything happens at once, I think it saves a lot of money, energy, and patience also. I think a lot of people quit also for the fact that they have to go and vote. But if everything is going to be smooth and efficient, I think a lot of people will turn out and run politics. ಒಂದು ಚುನಾವಣೆ ವಿದ್ಯಾರ್ಥಿ ನಾಯಕರ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೀಬೇಕು ಅನ್ನುವಂಥ ಏನು ಸಂಕಲ್ಪ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರದ್ದು ಸಾಕಾರ ಮಾಡೋದಕ್ಕೋಸ್ಕರ ರಾಜ್ಯಾದ್ಯಂತ ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಮಧ್ಯೆ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕು. ಎಲ್ಲ ಸಾಮಾಜಿಕ ಸಂಘಟನೆಗಳನ್ನು ಇದಕ್ಕೆ ಜೋಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಯುವ ನಾಯಕರು, ವಿದ್ಯಾರ್ಥಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಇದನ್ನು ಯಶಸ್ವಿ ಮಾಡುವಂಥ ನಿಟ್ಟಿನಲ್ಲಿ ನಾವು ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಇದನ್ನು ಕಾರ್ಯಕ್ರಮವನ್ನು ಮಾಡುವಂಥ ಇವತ್ತು ಒಳ್ಳೆಯ ಸಂಕಲ್ಪ ಇವತ್ತು.